ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ದೆಹಲಿಯಲ್ಲಿ ಇದ್ದಾರೆ ಹಲವು ಶಾಸಕರು, ಎಂಎಲ್ಸಿಗಳು. ದೆಹಲಿಯಲ್ಲಿರುವಂತಹ ಸಂತೋಷ್ ಲಾಡು, ಮುನಿಯಪ್ಪ, ಎಸ್ ಬೋಸರಾಜು, ಸ್ಪೀಕರ್ ಯುಟಿ ಖಾದರ್, ಕೆಎಂ ಶಿವಲಿಂಗೇಗೌಡ, ಬಸನಗೌಡ ತುರುವಿಹಾಳ, ಎಂಎಲ್ಸಿಗಳಾದಂಥ ಸಲೀಂ ಅಹಮದ್, ರಾಜೇಂದ್ರ ಸೇರಿ ಹಲವು ಶಾಸಕರಿಂದಲೂ ಕೂಡ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯತೆ. ಕೆಲವು ಸಚಿವರುಗಳು, ಕೆಲವು ಶಾಸಕರುಗಳು ಇದೀಗ ಅಲ್ಲೇ ಇದ್ದಾರೆ. ಸೊ ಹಾಗಾಗಿ ಅವರುಗಳು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ಬೋದು. ಕೆಲವರು ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಡೋರಿದ್ದಾರೆ, ಇನ್ನು ಕೆಲವರು ಸಚಿವ ಸ್ಥಾನ ಉಳಿಸ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿಲಿ ಹೋಗಿದ್ದಾರೆ. ಕೆಲವರು ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡ್ಬಿಡೋಣ ಅಂತಲೂ ಹೋಗಿರ್ಬೋದು. ಕೆಲವರು ನೂತನ CM ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಅಥವಾ ತಮ್ಮ ಕಡೆಯಿಂದ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸೋಣ ಅಂತಲೂ ಹೋಗಿರ್ಬೋದು. ಬಟ್ ಅವ್ರಿಗೆಲ್ಲ ಭೇಟಿ ಆಗೋದಕ್ಕೆ ಅವಕಾಶ ಸಿಗುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಹೈಕಮಾಂಡ್ ನಾಯಕರುಗಳು CM DCM ಅಂತ ಹೋದಾಗ್ಲೇ ಸಿಗ್ತಾ ಇರಲಿಲ್ಲ. ಹಾಗಾಗಿ ಎಲ್ರಿಗೂ ಅವಕಾಶ ಸಿಗುತ್ತಾ ಪ್ರಶ್ನೆ ಇದೆ. ಬಟ್ ಎಲ್ಲ ಅಲ್ಲೇ ಇದ್ದಾರೆ. ಅಥವಾ ಸಿದ್ದರಾಮಯ್ಯನವರಿಗೆ ಸಪೋರ್ಟಿವ್ ಆಗಿ ಹೋಗಿದ್ರು ಏನು ಆಶ್ಚರ್ಯ ಇಲ್ಲ. ಹೆಂಗೂ ಸಿದ್ದರಾಮಯ್ಯನವ್ರು ಹೋಗ್ತಾ ಇದ್ದಾರೆ, ಅವ್ರ ಜೊತೆಗೆ ಹೋಗೋಣ ಅಥವಾ ಅವ್ರ ಜೊತೆಗೆ ನಾವು ಈ ಸಂದರ್ಭದಲ್ಲಿ ಇರಬೇಕಾಗತ್ತೆ ಅಂತ ಹೋಗಿದ್ರು ಏನು ಆಶ್ಚರ್ಯ ಇಲ್ಲ. ಯಾಕಂದರೆ ಸಂತೋಷ್ ಲಾಡೋರೆಲ್ಲ ಬಹಳ ಭಾವುಕರ ಆಗಿದ್ರು. ಹಾಗಾಗಿ ಅವ್ರ ಜೊತೆಗೆ ಸಾಥ್ ಕೊಡೋಣ ಅಂತ ಹೋಗಿದ್ರು ಇದರಲ್ಲಿ ಏನು ಆಶ್ಚರ್ಯ ಪಡುವಂಥದ್ದಿಲ್ಲ. ಅದೇ ಅನೇಕರು ಅಲ್ಲೇ ಇರೋದ್ರಿಂದ ಏನಾಗ್ತಿರ್ಬೋದು ಬೆಳವಣಿಗೆ, ಯಾವ ಉದ್ದೇಶದಿಂದ ಹೋಗಿರಬಹುದು ಅನ್ನೋದೊಂದು ಪ್ರಶ್ನೆಯನ್ನು ಹುಟ್ಟಾಕುವಂತೆ ಮಾಡಿದೆ. ಕೆಲವರು ತುಂಬ ದಿನಗಳಿಂದ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಬೇಕು ಅಂತಲೇ ಇದ್ದರು. ಕಾರಣ ಸಚಿವ ಸ್ಥಾನದ ಬೇಡಿಕೆಯನ್ನು ಇಟ್ಕೊಂಡು ಕಾಯ್ತಾ ಇದ್ರು, ನಮ್ಗೆ ಅವಕಾಶ ಕೊಡಲೇಬೇಕು ಅಂತ. ಕೊನೆ ಮೂಮೆಂಟಲ್ಲಾದರೂ ಒಂದು ಪ್ರಯತ್ನವನ್ನು ಪಡೋಣ, ನಮಗೆ ಅವಕಾಶ ಸಿಗಲಿ ಅಂತಲೂ ತಮ್ಮ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಅಂತಾನು ತೆರಳಿದ್ರೆ ಅದರಲ್ಲೂ ಏನು ಆಶ್ಚರ್ಯ ಪಡೋದಿಲ್ಲ. ಸೊ ಹಾಗಾಗಿ ಕೆಲವು ನಾಯಕರುಗಳಲ್ಲೇ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವರು ಸಪ್ರೇಟಾಗಿ ಹೋಗಿದ್ದಾರೆ, ಕೆಲವರು ಆಲ್ರೆಡಿ ಹೋಗಿ ವೆಯ್ಟ್ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಇವತ್ತೂ ಹೋಗೋದಕ್ಕೆ ತುದಿಗಾಲಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆ, ಕಾಂಗ್ರೆಸ್ನಲ್ಲೇ ಇರೋರಿಗೆ ಕನ್ಫ್ಯೂಷನ್ಸನ್ನು ಹುಟ್ಟಾಕಿರೋದು ಕೂಡ ಅಷ್ಟೇ ಮಟ್ಟಿಗೆ ಸತ್ಯ. ಇಲ್ಲಿನ ಬೆಳವಣಿಗೆಗಳಿಗೆ ಏನಾಗ್ತಾ ಇದೆಯೋ, ಏನಾಗ್ಬೋದೋ, ನಾವು ಏನು ನಿರೀಕ್ಷಿಸಬೇಕೋ, ಅವ್ರುಗಳು ಕೂಡ ಕನ್ಫ್ಯೂಷನ್ನಲ್ಲಿದ್ದಾರೆ. ಯಾರ ಹತ್ರ ಮಾತಾಡಬೇಕು, ಯಾರ ಹತ್ರ ತಮ್ಮ ಸದ್ಯದ ಪರಿಸ್ಥಿತಿಯನ್ನು ಹೇಳ್ಕೊಳ್ಬೇಕು ಅನ್ನುವಂಥ ಕನ್ಫ್ಯೂಷನ್ಸ್ನಲ್ಲಿ ಅವ್ರುಗಳು ಕೂಡ ಇದ್ದಾರೆ. ಸೊ ಹಾಗಾಗಿ ಸಹಜವಾಗಿ ಒಂದು ಮನಸ್ಥಿತಿಯಲ್ಲಿ ಅಲ್ಲಿಗೆ ಹೋದವರು ಇದ್ದಾರೆ, ಬೇಸರದಿಂದ ಹೋದವರು ಇದ್ದಾರೆ. ಏನಾಗುತ್ತೆ ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಸದ್ಯದ ರಾಜಕಾರಣ ರಾಜ್ಯದ್ದು ದೆಹಲಿಯಲ್ಲಿ ಇದೆ. ಈಗ ಏನೇನಾಗುತ್ತೆ, ಏನು ಕತೆ ಅಂತ ಹೈಕಮಾಂಡ್ ನಿರ್ಧಾರದ ಮೇಲೆ ಎಲ್ಲವೂ ನಿಂತಿದೆ. ನೋಡಿ, ರಾಜೀನಾಮೆಯ ಅಂಗೀಕಾರ ಒಂದು ಕಡೆಯಲ್ಲಾಗಿದೆ. ಕ್ವಿಕ್ಕಾಗಿ ನೋಡ್ಬಿಡೋಣ ಏನೇನಾಯಿತು ಅಂತ. ಒಂದು ಕಡೆಯಲ್ಲಿ ರಾಜೀನಾಮೆಗೆ ಅಂಗೀಕಾರ ಆಗಿದೆ, ಇನ್ನೊಂದು ಕಡೆಯಲ್ಲಿ ಇದೀಗ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ದಾರೆ. ಇವತ್ತು 9 ಗಂಟೆಗೆ ಹೈಕಮಾಂಡ್ ನಾಯಕರ ಜೊತೆಗೆ ಮೀಟಿಂಗ್ ಇದೆ. ಮತ್ತು DK ಶಿವಕುಮಾರ್ ಅವರು ಕೂಡ ಅಲ್ಲೇ ಇರೋದ್ರಿಂದ ಅವರು ಕೂಡ ಸಭೆ ಅಥವಾ ಈ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಸಿದ್ದರಾಮಯ್ಯರು DK ಶಿವಕುಮಾರ್ ಅವರು ಒಟ್ಟಿಗೆ ಕೂರಿಸ್ಕೊಂಡು ಹೈಕಮಾಂಡ್ ನಾಯಕರು ಮಾತಾಡ್ತಾರಾ ಅಥವಾ ಸಪ್ರೇಟಾಗಿ ಮಾತಾಡ್ತಾರ ಪ್ರಶ್ನೆ ಇದೆ. ಅದಾದಮೇಲೆ ಈಗ ಮತ್ತೊಂದು ಪ್ರೆಸ್ ಮೀಟ್ ಏನಾದರೂ ಮಾಡ್ಬೋದಾದ ಚಾನ್ಸಸ್ ಇದೆಯಾ ಪ್ರಶ್ನೆ ಇದೆ. ಕ್ಯಾಬಿನೆಟ್ ಮೀಟಿಂಗ್ ಬಗ್ಗೆ ಚರ್ಚೆ ಆಗುತ್ತೆ. ಕ್ಯಾಬಿನೆಟಿಗೆ ಯಾರ್ಯಾರು ಸೇರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಮುಂದಿನ CM ಆಯ್ಕೆ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ. CLP ಸಭೆಯ ಬಗ್ಗೆ ಚರ್ಚೆ ಆಗುತ್ತೆ. CM ಆಯ್ಕೆ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ. ಪ್ರಮಾಣ ವಚನ ಸ್ವೀಕಾರ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ. ಮುಂದಿನ ಪ್ರಕ್ರಿಯೆಗಳು ಬಹಳಷ್ಟು ಇದೆ. ಈಗ CM ಆಗಬೇಕು ಅಂತಿರುವಂಥ ವ್ಯಕ್ತಿಗೆ ಅಥವಾ ನೀವೇ CM ಆಗಿ ಅಂತ ಹೈಕಮಾಂಡ್ ಹೇಳುವಂಥ ವ್ಯಕ್ತಿಗೆ ಸಂಖ್ಯಾಬಲ ಇಂಪಾರ್ಟೆಂಟ್ ಆಗುತ್ತೆ, ಶಾಸಕರುಗಳ ಸಹಿ ಇಂಪಾರ್ಟೆಂಟ್ ಆಗುತ್ತೆ. ಆ ಪತ್ರವನ್ನು ಇಟ್ಕೊಂಡು ರಾಜ್ಯಪಾಲರಿಗೆ ಕೊಡಬೇಕಾಗತ್ತೆ. ರಾಜ್ಯಪಾಲರು ಅದನ್ನು ನೋಡಿ ಸಮ್ಮತಿ ಕೊಡಬೇಕಾಗತ್ತೆ. ಓಕೆ ಸರ್ಕಾರ ರಚನೆ ಮಾಡಿ ಅಂತ ಅವಕಾಶವನ್ನು ನೀಡಬೇಕಾಗತ್ತೆ. ಸಾಕಷ್ಟು ಪ್ರಕ್ರಿಯೆಗಳಿಗಿದೆ ಈಗ.